ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಮ್ಮ ಬ್ಲಾಗನ್ನು ನೋಡ್ತಾ ಇದ್ದೀರಿ, ಯಾರು ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗ್ರಿ, ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬನ್ನಿ ನಮ್ಮ ಈ ವಿಡಿಯೋದಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಇಲ್ಲೊಂದು ಕಾಮಿಡಿ ಐತೆ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಸಮೀರ ಹಾಸಿಗೆಯಲ್ಲಿ ನೋಡ್ರಿ ಕುರಿಮರಿಗೆ ಯಾವ ಥರ ಕಾಮಿಡಿ ಮಾಡ್ತಾ ಇದ್ದಾನೆ. ಕುರಿಮರಿ ಹೆಂಗೆ ಹುಡುಕುತ್ತೆ ನೋಡ್ರಿ ಸಮೀರನಿಗೆ. ತುಂಬ ಚೆನ್ನಾಗಿ ಕಾಮಿಡಿ ಆಗುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿ ಹುಡುಕ್ತೆ ಅಂದರೆ ಅವ್ನು ಇಟ್ಕೊಂಡು ಮಲಗ್ತಾನಲ್ಲ, ಅದಕ್ಕೆ ನೋಡ್ರಿ ಕುರಿಮರಿ ಹೆಂಗೆ ಹುಡುಕ್ತಾ ಇದೆ ಬೆಳಗ್ಗೆ ಎದ್ದು ಇವತ್ತು. ಅವನಿಲ್ಲ ಅಂತ ಯಾವ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದೆ. ಎಲ್ಲ ಕಡೆನೂ ಹುಡುಕುತ್ತಾ ಇದೆ ನೋಡ್ರಿ ಕುರಿಮರಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಅದಕ್ಕೆ ವಿಡಿಯೋನ ಆನ್ ಮಾಡಿಟ್ಟಿದ್ದೇವೆ ನೋಡ್ರಿ ನಾವು. ಇವಾಗ ಇವನು ಮಲಗ್ತಾನೆ ನೋಡ್ರಿ, ಮತ್ತೆ ಹೆಂಗೆ ಬರುತ್ತೆ ಅದು ಕುರಿಮರಿ ಅಂತ. ಇವನು ಹೊಚ್ಕೊಂಡು ತುಂಬ ಮಲಗ್ತಾನೆ ನೋಡ್ರಿ. ಹೆಂಗೆ ಮಾಡುತ್ತೆ ಆ್ಯಕ್ಟಿಂಗು ಬರುತ್ತೆ ನೋಡ್ರಿ ಇವಾಗ. चिंटू ए चिंटू अबे ನೋಡ್ರಿ ಅದು ಕಾಣ್ತಾ ಇಲ್ಲ ಅಂತ ಯಾವ್ಯಾವ ಥರ ಹುಡುಕ್ತಾ ಇದೆ ನೋಡ್ರಿ ಕುರಿಮರಿ. ಅಲ್ಲಿ ನನ್ನ ಹತ್ರನೂ ಬರ್ತಾ ಇದೆ ನೋಡ್ರಿ. ಎಷ್ಟು ಇದಿರ್ತಾವೆ ನೋಡ್ರಿ, ಬುದ್ಧಿವಂತಿರ್ತಾವೆ. ಹತ್ಕೊಂಡ್ರೆ ಹಂಗೆ ರೀ ಅವು ಕುರಿಮರಿ, ಅಷ್ಟು ಹಚ್ಕೊಬಿಡ್ತಾವೆ ನೋಡ್ರಿ. ಅದರಲ್ಲಿ ಇವನು ಇಟ್ಕೊಂಡು ಮಲಗ್ತಾನ, ಅದಕ್ಕೆ ನೋಡ್ರಿ. ಹಾಗೆ ನೋಡ್ರಿ ಇವತ್ತು ಬೆಳಗ್ಗಿನ ಜಾವನೇ ಶುರು ಆಗೈತೆ ನೋಡ್ರಿ ಇವತ್ತು ಕೆಲಸ. ಏನೋ ಇದು ನಮ್ಮ ಮನೆಯವ್ರು ಸ್ವಲ್ಪ ರೀಪು ಕೊಯ್ಸಿದ್ರು ಅಂತ ಕೆಲಸಕ್ಕೆ. ಅದು ಉಳಿದಿದ್ದು ಪೀಸ್ ರೀಪ್ ತಂದು ಒಗಾಸಿದ್ರು. ಅದರಲ್ಲಿರೋವಂಥದ್ದು ಏನೋ ಮತ್ತೊಂದು ರೆಡಿ ಕುಂತೈತೆ ನೋಡ್ರಿ. ಇಲ್ಲಿ ಪಾರಿವಾಳದ್ದು ಮತ್ತೊಂದೇನೋ ಮಾಡೋಕ್ಕೆ ರೀಪು ಈ ಥರ ಕೊಯ್ದು ಇಡ್ತಾನಂತ್ರಿ ಸ್ಟಾಕು. ಅದಕ್ಕೆ ಎಲ್ಲ ಕ್ಲೀನಾಗಿ ಕುಂತಾನೆ ನೋಡ್ರಿ ಮೆಷಿನ್ ತರಿಸ್ಕೊಂಡು. ಬೆಳಗ್ಗೆನೇ ಶುರು ಆಗೈತೆ ನೋಡ್ರಿ ಇವತ್ತು ಮತ್ತೊಂದು ಕೆಲಸ ಸಮೀರಂದು. ತಿಂಡಿ ತಿನ್ಲಂಗೆ ಕುಂತಾನೆ ನೋಡ್ರಿ ಇವತ್ತು ಮತ್ತೆ ಬೆಳಗ್ಗೆನೇ. ಎಲ್ಲ ಅವ್ರ ಅಪ್ಪಾಜಿ ಹೇಳಿ ಮಿಷಿನ್ ತರಿಸ್ಕೊಂಡು ಎಲ್ಲ ಈ ಥರ ಸಣ್ಣ ಡ್ರಿಪ್ ಮಾಡ್ಕೊಳಕುಂತಾನೆ ನೋಡ್ರಿ. ಅಷ್ಟು 2 ಪೆಟ್ಟಿಗೆ ಇದ್ದು ಮತ್ತೊಂದು ಪೆಟ್ಟಿಗೆ ಮಾಡ್ತೀಯ ಸಮೀರ್? ಕೆಲಸ ಇಲ್ಲಿ ಕೆಲಸ ನೋಡ್ರಿ. ಪೆಟ್ಟಿಗೆ ಮಾಡಿ. ಇದೊಂದು ಕುರಿ ನೋಡ್ರಿ ಬಿಚ್ಕೊಬಿಟ್ಟೈತಿ, ತಿರ್ಗದೇ ಮಾಡ್ತೈತಿ ಮರಿ ಕರ್ಕೊಂಡು. ಬರೀ ಕಟ್ಟದ ನಾ ಮುಂಚೆ ಕಡೆ ಎಲ್ಲ ಹೋಗ್ತಾ ಇತ್ತು ನೋಡೋದು ಮರಿ ಕರ್ಕೊಂಡು. ಭರ್ಜರಿ ಕೆಲಸ. ಇವಿಷ್ಟು ಇಡೀ ದಿನ ಹಾಕವೇನ ಇವತ್ತು ಕೊಯ್ಯ ಮುಟ್ಟ. ನೀನು ಕೆಲಸ ಸುಮ್ಮನಿರೋದಿಲ್ಲಾರ್ದೆ ಸಮೀರ. ಪೀಸ್ ಬರ್ಬೇಕಲ್ಲ, ಅವು ಡೊಂಕ ಗಿಂಕ ಇದ್ದಾವೆ. ಮೆಟ್ಟಗೆ ಪೀಸ್ ಇದ್ರೆ ಚೆನ್ನಾಗ್ತಾವು. ಅವು ಅಲ್ಲೇ ಕೊಯ್ಸ್ಕೊಬರ್ಬೇಕು. ಇವಾಗ ನೋಡ್ರಿ ಫ್ರೆಂಡ್ಸ್, ಇವತ್ತು ಶಾಲೆ ರಜೆ ಅಂತ ನಾನು ತಿಂಡಿ ಮಾಡಕ್ಕೆ ಕುಂತೇನೆ ನೋಡ್ರಿ. ಏನು ತಿಂಡಿ ಅಂದರೆ ಬರೀ ಮಂಡಕ್ಕಿ ಮಾಡ್ತಾ ಇದ್ದೇನೆ ರೀ. ಆಮ್ಲಿ ಮಾಡಿದ್ದೀನಿ. ಬರೀ ಬೆಳಗ್ಗೆ ಅಲ್ಲ, ಇವತ್ತು ಮನೇಲೇ ಇರೋದು ಫ್ರೀ ಅಂತ. ಅದಕ್ಕೆ ನೋಡ್ರಿ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಕರಿಬೇವು, ಅರಿಶಿನ ಪುಡಿ ಹಾಕೊಂಡೇನಿ ನೋಡ್ರಿ. ಹಾಗೆ ಖಾರ ಪುಡಿ ಹಾಕ್ಕೊಳ್ತೇನೆ ರೀ ಒಂದು ಸ್ವಲ್ಪ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕೋಣಲ್ರಿ ಫ್ರೆಂಡ್ಸ್. ಯಾಕಂದರೆ ಇಂಜೆಕ್ಷನ್ ಆಗ್ತಾ ಇದ್ದಾವೆ ಹಸಿ ಮೆಣಸಿನ್ಕಾಯಿ ಮತ್ತು ಮೀನು.
ಬದನೆಕಾಯಿ ಬಿಡ್ಬೇಕಂತ ಹೇಳಿದಾರೆ ರೀ ಒಂದು 15 ದಿನ. ಅದಕ್ಕೆ ನೋಡಿರಿ ಹಾಗೆ ಒಂದು ಸ್ವಲ್ಪ ಖಾರನೂ ಕೂಡ ತಗೊಂಡಿದ್ದೀನಿ ರೀ. ಮಂಡಕ್ಕಿವನ್ನು ಹಚ್ಚಿ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಈ ಥರ ತಿಂಡಿ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ತಿಂಡಿ ಫ್ರೆಂಡ್ಸ್ ಇವತ್ತು. ಯಾಕಂದರೆ ಶಾಲೆನೂ ಇಲ್ವಲ್ಲ ಇವತ್ತು, ಅದಕ್ಕೆ ಇಷ್ಟು ಮಂಡಕ್ಕಿ ಹಚ್ಕೊಂಡು ತಿನ್ನೋಣ ಅಂತ ನೋಡಿರಿ. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ, ಒಣ ಖಾರ ಪುಡಿ ಹಚ್ಬೇಕಂತ ನೋಡಿರಿ ಮಂಡಕ್ಕಿ. ಮತ್ತು ಏನು ಮಾಡ್ತೀರಾ ಫ್ರೆಂಡ್ಸ್, ಒಂದು 15 ದಿನ ಮತ್ತೆ ತಿನ್ಲಂಗಿರ್ಬೇಕಲ್ಲ, ಮತ್ತು ಏನು ಮಾಡ್ತೀರಾ, ನಮ್ಮ ಸೇಫ್ಟಿ ಅಲ್ಲ ಫ್ರೆಂಡ್ಸ್ ಅದು. ಅದಕ್ಕೆ ಇದು ಉಪ್ಪಿನ ಮಂಡಕ್ಕಿ ನೋಡಿರಿ. ಇದು ಒಂದು 4 ಲೀಟ್ರ್ ತಗೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ನೆನೆಸ್ತೀನಿ, ಜಾಸ್ತಿ ನೆನೆಸಲ್ಲ. ಇವಾಗ ಹಾಕ್ಕೊಬಿಡ್ತೀನಿ ರೀ ಇವನ್ನೆಲ್ಲ ಮಸಾಲೆನ. ಸಮೀರಂದು ಏನು ಗರ್ಗೂರು ಹತ್ತಿಬಿಟ್ಟೈತ್ರಿ ಅಲ್ಲಿ. ನೋಡಿರಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಇದಕ್ಕೆ ಹರಳು ಉಪ್ಪು ಹಾಕಿದರೆ ಹಾಗೆ ಉಪ್ಪು ಇರುತ್ತೆ ರೀ ಫ್ರೆಂಡ್ಸ್, ಅದಕ್ಕೆ ಸಣ್ಣ ಉಪ್ಪು ಹಾಕ್ತೀನಿ ನೋಡಿರಿ. ಈ ಥರ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಮಸಾಲೆನ ಕೆಂಪು ಖಾರದ ಪುಡಿ ಹಾಕಿದ್ದೆ. ಅದಕ್ಕೆ ಅವ್ರಿಗೆ ಒಣೋದೇ ಮಾಡ್ಬೇಕಂತ್ರಿ ಇವತ್ತು, ಮಂಡಕ್ಕಿ ನೆನೆಸಿದ್ದು ಬೇಡ ಅಂತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ, ಜಾಸ್ತಿ ಬೇಡ. ಒಣೋದಂದರೆ ನೆನೆಸಿದ್ದಾದರೆ ಸ್ವಲ್ಪ ಜಾಸ್ತಿ ಬೇಕು. ನೋಡಿರಿ ಈ ಥರ ಹಚ್ಕೊಂಡಿದ್ದೀನಿ. ಇನ್ನು ಇಷ್ಟು ಉಳ್ದಿದ್ದಾವ್ರಿ. ಒಣವಾದರೆ ಬೇಡ, ಕಡಿಮೆನೇ ಬೇಕು ರೀ ಮಂಡಕ್ಕಿ. ಇದು ನೆನೆಸಿದ್ದಾದರೆ ಭಾಳ ಹಾಕಬೇಕಾಗುತ್ತೆ. ಈಗ ಈ ಖಾರ ಹಾಕ್ಬಿಡ್ತೇನೆ ರೀ ಇದರಲ್ಲಿ. ಚೆನ್ನಾಗಿರುತ್ತೆ ನೋಡಿರಿ ತಿನ್ನೋಕ್ಕೆ ಖಾರ ಹಾಕ್ಕೊಂಡ್ರೆ. ಚಿಂಟು ಅಲ್ಲಿ ಕದ ತೆಗೆದು ಬರ್ತಾನೆ ನೋಡ್ರಿ. ಕದ ಮುಚ್ಚಿದ್ರೆ ದೂಕ್ತಾನೆ ರೀ ಹೊರಗಿಂದ, ದೂಕಿ ಬರ್ತಾನೆ ನೋಡ್ರಿ. ಯಾವ ಥರ ಇರ್ತಾವೆ ನೋಡ್ರಿ ಕುರಿಮರಿನೂ. ನೋಡಿರಿ ಇಷ್ಟು ಖಾರ ಹಾಕಿ ಮಾಡಿದೆ. ಇದ್ರ ಜೊತೆ ಟೀ ಇದ್ರೆ ಸೂಪರ್ ಇರುತ್ತೆ ನೋಡ್ರಿ. ಇವಾಗ ಒಳ್ಳೆ ಟೀ ಮಾಡ್ಕೊಂಡ್ರೆ ಏನು ರೀ, ಇವತ್ತು ರಜೆ ಅಲ್ಲ, ಮತ್ತೆ ಬೇಗ ಅಡುಗೆ ಮಾಡೋದು. ಅದಕ್ಕೆ ಒಂದು ಹೊತ್ತಿಗಿರಲಿ ಅಂತ ಈ ಥರ ನೋಡ್ರಿ. ಚಿಂಟು ಆಯ್ತು ನೋಡ್ರಿ, ನಮ್ಮ ಮಂಡಕ್ಕಿ ಸೂಪರಾದ ಮಂಡಕ್ಕಿ ರೆಡಿ ಆಯ್ತು ನೋಡ್ರಿ. ಇವಾಗ ನೋಡ್ರಿ ನಮ್ಮ ಗಿಳಿ ಮರಿಗೆ ಮಂಡಕ್ಕಿ ನೋಡ್ರಿ. ಫಸ್ಟು ನಮ್ಮ ಗಿಳಿ ಮರಿಗೆ ಕೊಡೋದ್ರಿ ತಿನ್ನೋಕ್ಕೆ, ಆಮೇಲೆ ನಾವು ತಿನ್ನೋದು ನೋಡ್ರಿ. ಅವು ಖಾರ ಗೀರ ಎಲ್ಲ ತಿಂತಾವೆ ನೋಡ್ರಿ. ಲೇ ತುತ್ತು ಬಿಚ್ಚು, ಕದ ಮುಚ್ಬೇಕ್ರಿ. ಎಲ್ಲ ಹಿಡ್ಕೊಂತೀವೇನೋ ಅಂತ ನೋಡ್ತೈತೆ ನೋಡ್ರಿ. ಹಿಂಗೆ ಟೇಸ್ಟ್ ಇದೆ, ಟೇಸ್ಟ್ ತೂತು. ಇಲ್ಲೂ ಬಂದು ನೋಡ್ರಿ ಮ್ಯಾವ್ ಹಾಲು ಕುಂದಿರ್ತಾನೆ. ಇನ್ನು ಮಿಟ್ಟು ಇವನು ಆ ತೂತುನೇ ತಿನ್ನೋಕೆ ಭಾಳ ಆಸೆ ಪಡೋದು. ಇನ್ನು ಮಿಟ್ಟು ಅದನಲ್ಲ ಹಂಗೆ ಕಚ್ತಾನ್ರಿ, ಹಾಗೆ ಬಾಯಿ ತೆಗಿತಾನದೆ. ನೋಡ್ರಿ ನಾನು ಬರೀ ಹಿಂಗೆ ಕೈ ಮಾಡ್ತಾಯಿದ್ದೆ ನೋಡ್ರಿ. ಅಲ್ಲಿ ಮ್ಯಾಲಿಂದನೇ ಒಂಥರ ಹಾವು ಮಾಡ್ದಂಗೆ ಮಾಡ್ತಾನೆ ನೋಡ್ರಿ. ಹಿಂಗೆ ನೋಡ್ರಿ ಬುಕ್ಕ ಬಾಯ್ತು ಒಂದು ಎಕ್ಕತೆ ತಿನ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಹೆಂಗೆ ಬಿಸ್ಕೆಟ್ ತಿಂತೈತೆ ನೋಡ್ರಿ. ಅಲ್ಲಿ ಬಿಸ್ಕೆಟ್ ಕವರ್ ಇಟ್ಟಿದ್ದೆ ನಾನು ಗಿಳಿಗೆ ತಿನ್ಸಕ್ಕಂತ. ಇದೆಲ್ಲ ಬಿಚ್ಕೊಂಡು ಬಿಸ್ಕೆಟ್ ಶುರು ಮಾಡೈತಿ ನೋಡ್ರಿ. ಇದಕ್ಕೆ ಬಿಸ್ಕೆಟ್ ರುಚಿ ಹತ್ಬಿಟ್ಟೈತ್ರಿ ನೋಡ್ರಿ ಹೆಂಗೆ ತಿಂತೈತಂತ. ಒಳ್ಳೆ ಕುರಿ ಮರಿ ರೀ ಇದು. ತಿಂಡಿ ತಿನ್ನಕ್ಕೆ ಭಾರಿ ಜಾಣ ಆಯ್ತು ನೋಡ್ರಿ ಇದು ಕೂಡ. ಖಾ ಬಿಸ್ಕೆಟ್ ತಿಂಡಿ ಪೂತೆ.